ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ಇನ್ನೇ ತರಗತಿಯಲ್ಲಿ ನಾವು ಯಾರ್ದು ಜಾಬ್ ಆಗುತ್ತೆ, ಯಾರ್ದು ಜಾಬ್ ಆಗಲ್ಲ ಅಂದರೆ, ಇವಾಗ ನಿಮ್ಮ ಅಕ್ಕಪಕ್ಕದವ್ರದ್ದು ಅಥವಾ ನಿಮ್ಮ ಸ್ನೇಹಿತರದ್ದು ಜಾಬ್ ಆಗಿರ್ತದೆ, ಓಕೆನಾ. ಆದರೆ ನಾವು ಅದೇ ರೇಸಲ್ಲಿ ಇರ್ತೀವಿ, ಆದರೂ ನಮ್ಮ ಜಾಬ್ ಆಗಲ್ಲ. ಯಾಕಾಗಲ್ಲ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ, ಓಕೆನಾ. ಸ್ಪೆಷಲಿ ಈ ಒಂದು ಗೌರ್ಮೆಂಟ್ ಜಾಬ್ ಅನ್ನೋದು ಕೇವಲ 1 ತಿಂಗಳ, 2 ತಿಂಗಳ, 1 ವರ್ಷ, 2 ವರ್ಷ, 3 ವರ್ಷ ಏನು ಈ ಟ್ರೈ ಮಾಡಿ ಬಿಡುವಂತಹ ವಸ್ತು ಅಲ್ಲ ಇದು. ಯಾವುದು? ಎಕ್ಸ್ಪೆಷಲಿ ಗೌರ್ಮೆಂಟ್ ಜಾಬ್. ನಾವೆಲ್ಲ ಏನು ಮಾಡ್ತೀವಿ, ನಮ್ಮ ಸ್ನೇಹಿತರು ಅಥವಾ ಅಕ್ಕಪಕ್ಕದವರು ಯಾರ್ಯಾರು ಜಾಬ್ ಆಗಿಲ್ಲ ನೋಡ್ರಿ, ಅವರಲ್ಲಿ ಏನು ಮಾಡ್ತೀವಿ ಅಂದರೆ 6 ತಿಂಗಳು ಟ್ರೈ ಮಾಡಿದೆ, 7 ತಿಂಗಳು ಟ್ರೈ ಮಾಡಿದೆ, 1 ವರ್ಷ ಟ್ರೈ ಮಾಡಿದೆ, ನೆಕ್ಸ್ಟ್ ಏನು ಮಾಡ್ತಾರೆ 2 ವರ್ಷ ಟ್ರೈ ಮಾಡಿದೆ. ಆ ಒಂದು ವರ್ಷದಲ್ಲಿ ನಮ್ಮ ಹಣೆ ಬರೋಕ್ಕೆ ಪ್ರಶ್ನೆ ಪತ್ರಿಕೆ ಏನು ಮಾಡಿರ್ತಾರೆ, ಕೇಳುವ ರೀತಿ ಚೇಂಜ್ ಆಗಿರ್ತದೆ, ಅಥವಾ ನಾವು ಓದಿದಂಥ ಪ್ರಶ್ನೆಗಳು ಎಕ್ಸಾಮ್ಗೆ ಬಂದಿರಲ್ಲ, ಓಕೆನಾ. ಆಮೇಲೆ ಕೆಲವೊಂದಿಷ್ಟು ನಾವು ಎ ಹಾಕೋಕೆ ಹೋಗಿ ಬಿ ಹಾಕಿರ್ತೀವಿ, ಅದು ಬಿ ಹಾಕೋಕೆ ಹೋಗಿ ಸಿ ಹಾಕಿರ್ತೀವಿ, ಅಥವಾ ಯಾವುದೋ OMR ಶೀಟಿಂದ ಏನೋ ಒಂದು ಇದು ಶೇಡ್ ಮಾಡೋದ್ರಿಂದ ಹೊರಗೆ ಉಳಿದಿರ್ತೀವಿ, ಅಥವಾ ಫಿಸಿಕಲ್ ಫೇಲ್ ಆಗಿ ಹೊರಗೆ ಉಳಿದಿರ್ತೀವಿ, ಅಥವಾ ಇನ್ನು ಯಾವುದೋ ಸಣ್ಣ ಸಣ್ಣ ತಪ್ಪುಗಳಿಂದ ಹೊರಗೆ ಉಳಿದಿರ್ತೀವಿ. ಬಿಟ್ಟರೆ ನಮಗೇನು ಆ ಒಂದು ಎಕ್ಸಾಮ್ ಪಾಸ್ ಆಗುವಷ್ಟು ಸಾಮರ್ಥ್ಯ ಇಲ್ಲ ಅಂತಲ್ಲ. ನಾ ಹೇಳೋದು ಅರ್ಥ ಆಗ್ತದೆ ಅನ್ಕೋದು. ಇವಾಗ ಯಾರ್ಯಾರು PC DC UPSC ಯಾರ್ಯಾರು ಎಕ್ಸಾಮ್ ಕ್ಲಿಯರ್ ನೋಡ್ರಿ, ಅವರಿಗೆ ಅವರ ಮೇಲೆ ನಂಬಿಕೆ ಇತ್ತು ಅಂದಾಗ ಮಾತ್ರ ಅವರು ಆ ಪರೀಕ್ಷೆನ ಪಾಸ್ ಮಾಡಿರ್ತಾರೆ. ನೀವು ಯಾರನ್ನೇ ನೋಡ್ರಿ, ನಿಮ್ಮ ಫ್ರೆಂಡ್ಸನ್ನ ನೋಡ್ರಿ, ಇವನ್ ನೀವು ಕೂಡ ನಾಳೆ ಗೌರ್ಮೆಂಟ್ ಎಕ್ಸಾಮ್ನ ಪಾಸ್ ಆಗ್ತೀರಿ ಅಂದರೆ ಅಥವಾ ಪಾಸ್ ಆಗಿದ್ದೀರಿ ಅಂದರೆ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇತ್ತು. ಸಮಾಜ, ನಿಮ್ಮ ಊರವರು, ನಿಮ್ಮ ರಿಲೇಷನ್ನು ಏನು ಮಾತಾಡಿದರೂ ಕೂಡ ನಾನು ಏನಾದರೂ ಮಾಡಿ ಗೌರ್ಮೆಂಟ್ ಜಾಬ್ ತೊಗೊಳ್ಳೇಬೇಕು ಅಂತಂದೇಳಿ ನಿಮ್ಮ ಮೇಲೆ ನಿಮಗೆ ಭರವಸೆ ಇತ್ತು, ನಿಮ್ಮ ಮೇಲೆ ನಂಬಿಕೆ ಇತ್ತು, ನಿಮ್ಮ ಆತ್ಮಸ್ಥೈರ್ಯ ಇತ್ತು, ನಿಮಗೆ ಆತ್ಮಸ್ಥೈರ್ಯ ಇತ್ತು. ಅದಕ್ಕೋಸ್ಕರ ನೀವು ಗೌರ್ಮೆಂಟ್ ಜಾಬ್ ಇವತ್ತು ತೊಗೊಂಡಿರಿ ಅಥವಾ ಮುಂದೇನು ಕೂಡ ತೊಗೊಳ್ತೀರಿ. ಇವಾಗ ಯಾರ್ಯಾರ್ದು ಆಗಿಲ್ಲ ನೋಡ್ರಿ, ಯಾರ್ಯಾರು ಆಗಿಲ್ಲ ಅಂತಂದೇಳಿ ಹಿಂದುಳಿದಿರಲ್ಲ, ಎಕ್ಸಾಮ್ನ ಪಾಸ್ ಆಗುವಷ್ಟು ನಾಲೆಜ್ ಅವ್ರಿಗಿಲ್ಲ ಅಂತಲ್ಲ, ಅವರಿಗೆ ನೆಗೆಟಿವ್ ಮೈಂಡ್ಸೆಟ್. ಹೆಂಗಪ್ಪ ನಾಳೆ ಜೀವನ ಹೆಂಗೆ, ನೋಟಿಫಿಕೇಷನ್ ಯಾವಾಗುತ್ತೋ ಯಾವಾಗಿಲ್ಲ, ಹೌದಲ್ಲ, ಎಲ್ಲರಿಗೂ ಅದೇ ರೀ. ಅದೇ ಈಗ ಎಕ್ಸ್ಪೆಷಲಿ ನೋಡ್ರಿ, ಗೌರ್ಮೆಂಟ್ ಎಕ್ಸಾಮ್ ಓದೋರಿಗೆ ಎಲ್ಲರಿಗೂ ಇದೇ ಮೈಂಡ್ಸೆಟ್ಟು. ಪ್ರೆಸೆಂಟು ಯಾರೆಲ್ಲ ಗೌರ್ಮೆಂಟ್ ಫೀಲ್ಡಲ್ಲಿ ಇದ್ದಾರೆ ಅಥವಾ ಯಾರೆಲ್ಲ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ಅವರು ಏನು ದೊಡ್ಡ ಜಾದು ಮಾಡಿರಲಿಲ್ಲ. ಅವ್ರು ಏನು ಮಾಡಿರ್ತಾರಂದರೆ, ಅವರು ಹಿಂದೆ ಮಾಡಿದಂತಹ ತಪ್ಪುಗಳನ್ನು, ಅವರು ಹಿಂದೆ ಮಾಡಿದ ಪರೀಕ್ಷೆಯಲ್ಲಿ ಮಾಡಿದಂತಹ ತಪ್ಪುಗಳನ್ನು ಡೇ ಬೈ ಏನು ಮಾಡ್ತಾರೆ, ಅದನ್ನು ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಆ ಒಂದು ಎಕ್ಸಾಮಲ್ಲಿ ಪಾಸ್ ಆಗಿರ್ತಾರೆ, ಓಕೆನಾ. ಇಲ್ಲಿ ನೀವೇನು ಮಾಡಬೇಕು, ನಾನು ನಿಮಗೆ ಕೊಡುವಂಥ ಸಜೆಷನ್ ಏನು, ಫಸ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಏನು ಮಾಡಬೇಕು, ಫಸ್ಟು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ಈ ವರ್ಷ ಆಗಿಲ್ಲ, ಓಕೆ, ನೆಕ್ಸ್ಟ್ ವರ್ಷ ಆಗಲ್ಲೇನ್ರಿ, ಅದು ಆಗೇ ಆಗುತ್ತೆ ರೀ. ಆ ಜಾಬ್ ಇರೋದೇ ನಮಗೋಸ್ಕರ ಅಂದಮೇಲೆ ನಾವು ಯಾಕೆ ಟ್ರೈ ಮಾಡಬಾರ್ದು, ಹೌದಲ್ಲ. ಎಲ್ಲರೂ ಹಿಂಗೆ ಅಂದ್ಕೊಂಡು ಆಗಲ್ಲ ಬಿಡು, ನಂದಾಗಲ್ಲ ಅಂತಂದೇಳಿ ಅಂದ್ಕೊಂಡಿದ್ರೆ ಇವತ್ತು ಯಾರೂ ಕೂಡ ಗೌರ್ಮೆಂಟ್ ಜಾಬನ್ನ ತೊಗೊಳ್ತಿದ್ದಿಲ್ಲ, ಓಕೆನಾ. ಈಗ ಗೌರ್ಮೆಂಟ್ ಜಾಬ್ನೇ ಜೀವನ ಅಂತಲ್ಲ. ನಾನು ಏನು ಹೇಳಕ್ಕೆ ಬಂದೀನಂದರೆ, ಇವಾಗ ಇಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಮಾಡುವ ತಪ್ಪು ಏನಂದ್ರೆ, ಈ ಒಂದು ಗೌರ್ಮೆಂಟ್ ಜಾಬ್ ಫೀಲ್ಡಲ್ಲಿ ಅಥವಾ ಕಾಂಪಿಟೇಟಿವ್ ಫೀಲ್ಡಲ್ಲಿ ಮಾಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ತಪ್ಪು, ಇವನ್ ನನ್ನ ಹಿಡಿದು ಕೂಡ ಏನು ಮಾಡ್ತೀವಿ, 1 ವರ್ಷ ಓದ್ತೀವಿ ಅಥವಾ 2 ವರ್ಷ ಓದ್ತೀವಿ, ನಮಗೆ ಇಲ್ಲಿ ಈ ಕಡೆ ಏಜ್ ಆಗ್ತಾ ಇರುತ್ತೆ, ಈ ಕಡೆ ಮನೆಯ ಜವಾಬ್ದಾರಿಗಳು ಹೆಚ್ಚುತ್ತಾ ಇರ್ತವೆ. ಆಮೇಲೆ ನಮ್ಮ ಸ್ನೇಹಿತರು ಯಾರೋ ಸ್ವಲ್ಪ ಜನ ನಮ್ಮ ಜೊತೆ ಓದಿರೋರು ಏನು ಮಾಡ್ತಾರೆ, ಜಾಬ್ ತೊಗೊಂಡ್ಬಿಡ್ತಾರೆ. ಅವಾಗ ನಮಗೆ ಆತ್ಮಸ್ಥೈರ್ಯ ಕುಗ್ಗಿಬಿಡುತ್ತಾ, ಏನಪ್ಪ ಅವನದು ಜಾಬ್ ಆಯಿತು, ನಮ್ದು ಯಾವಾಗ ಆಗುತ್ತೆ, ಓಕೆನಾ. ಇದು ಆಲ್ರೆಡಿ ನಮ್ಮಲ್ಲಿ ಮನಸ್ಸಲ್ಲಿ ತಳಮಳ ಉಂಟು ಮಾಡಿರ್ತೈತಿ. ಆದರೆ ಇದನ್ನಿನ್ನೂ ಜಾಸ್ತಿ ಮಾಡ್ರೆ ಯಾರು ಗೊತ್ತೇನಾ, ನಮ್ಮ ಅಕ್ಕಪಕ್ಕದವರು ಅಥವಾ ನಮ್ಮ ಊರಿನವರು ಅಥವಾ ನಮ್ಮ ಸ್ನೇಹಿತರು ಇದೇ ಪದೇ ಕೇಳೋದು. ಊರಿಗೆ ಹೋದಾಗೆಲ್ಲ ಏನಪ್ಪ ಇನ್ನು ಎಷ್ಟು ವರ್ಷ ಓದ್ತಿ, ಎಲ್ಲಿದೆ, ಏನೇನ ಅಂದ್ಕೊಂಡು ಹೋಗ್ಬಿಟ್ಟು ಆತನ ಊರು ಬಿಟ್ಟು ಹೋಗಿರಂದ್ರಪ್ಪ ಅವ್ರು ಏನು ಕೇಳ್ತಾರೆ, ಒಂದು ಜಾಬ್ ಆಗೇ ಬಿಡ್ತು, ಜಾಬ್. ಆ ಮೈಂಡ್ಸೆಟ್ಟಲ್ಲಿದ್ದು ಜನ ಏನು ಮಾಡ್ತಾರೆ, ಸಡನ್ನಾಗಿ ಯಾವಾಗ ನಿಂದು
ನೋಡು ನಿಮ್ಮಪ್ಪ ನಿಮ್ಮವ್ವ ನಿನಗೋಸ್ಕರ ಎಷ್ಟು ದುಡಿತಾರೆ, ಸಾಕು ಬಿಟ್ಬಿಡು, ದುಡ್ದು ಹಾಕು. ಈ ಥರ ಎಲ್ಲ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಇದ್ದವ್ರು ಹಣೆ ಬರ ಹೆಂಗೆ ಗೊತ್ತೇನ್ರಿ, ಯಾರೇ ದೊಡ್ಡ ಕ್ರಿಮಿನಲ್ಗೆ ಅಥವಾ ಏನೋ ಒಂದು ದೊಡ್ಡ ಅಪರಾಧ ಮಾಡಿರಲಿ ಅಥವಾ ಕೃತ್ಯ ಮಾಡಿರಲಿ ಅವನಿಗೆ ರೆಸ್ಪೆಕ್ಟ್ ಇರುತ್ತೆ ಊರಲ್ಲಿ, ಅದು ನಮ್ಮಂಥವ್ರಿಗೆ ರೆಸ್ಪೆಕ್ಟ್ ಇರಲ್ಲ ಅಲ್ಲಿ ಊರಲ್ಲಿ. ಅದು ಏನು ಮೈಂಡ್ಸೆಟ್ಟು ಏನು ಜನರದು, ನಮಗೆ ಒಂದು ಹೇಳ್ತಿ ಇವರೇ ಊಟ ಬಟ್ಟೆ ಎಲ್ಲ ಕೊಟ್ಟು ಇವರೇ ಸಾಕಾಕತ್ತಾರೆ ಬಿಡಪ್ಪ ಅನ್ನೋ ರೇಂಜಿಗೆ ಚಿತ್ರಹಿಂಸೆ ಮಾಡ್ತಿರ್ತಾರೆ ಮನೆಯಲ್ಲಿ, ಅದು ಊರಲ್ಲಿ. ಮನೇಲಿ ಏನು ಬಿಡ್ರಿ, ಆಯ್ತು ಓದಾಕತ್ತೇನಪ್ಪ, ಆಯ್ತಪ್ಪ ಓದಪ್ಪ, ಆಯ್ತಪ್ಪ. ಹೌದು, ಅವು ಹೆತ್ತಂಥ ಜೀವಗಳು ಅಂಥಪ್ಪರಿ ಏನು ಆಯ್ತು ನನ್ನ ಮಗ ಒಂದಲ್ಲ ಒಂದಿನ ಮಾಡೇ ಮಾಡ್ತಾನೆ, ಅವಕ್ಕೂ ಮನಸ್ಸಿನಾಗ ಇರ್ತಾವೆ ಬೇಜಾರು, ಇಲ್ಲ ಅಂತಲ್ಲ. ಆದ್ರೆ ಏನೋ ನಿಮ್ಮ ಮೇಲೆ ನಂಬಿಕೆ, ಮಾಡ್ತಾನೆ ಬಿಡು ಹೋಗಲಿ, ನಮಗಂತೂ ಓದೋಕ್ಕಾಗಲಿಲ್ಲ, ನಾವಂತೂ ಓದೋಕ್ಕಾಗಲಿಲ್ಲ, ಅವನಾದರೂ ಓದಲಿ. ಈ ಥರ ಮೈಂಡ್ಸೆಟ್ಟಲ್ಲಿ ಅವು ಬದುಕ್ತಿರ್ತಾವೆ ಹೆತ್ತಂಥ ಜೀವಗಳು. ಆದರೆ ನಮ್ಮ ರಿಲೇಷನ್ನು, ನಮ್ಮ ರಿಲೇಟಿವು ಅಥವಾ ನಮ್ಮ ಅಕ್ಕಪಕ್ಕ ಊರಿನವರು, ನಮ್ಮ ಸ್ನೇಹಿತರು ಈ ನಮ್ಮನ್ನು ಯಾವ ರೀತಿಯಾಗಿ ಕುಗ್ಗಿಸ್ತಾರಂದರೆ ಮತ್ತೆ ನಾವು ಎದ್ದು ಬರೋಕ್ಕೆ ಚಾನ್ಸ್ ಇಲ್ಲ, ಆ ರೀತಿ ನಮ್ಗೆ ಕುಗ್ಗಿಸ್ತಾರೆ. ಹೌದಲ್ಲ, ಎಲ್ಲರಿಗೂ ಅನುಭವ ಆಗಿರ್ತಾವೆ. ಸೊ ನಿಮಗೆ ನಾನು ಏನು ಹೇಳಕ್ಕೆ ಬಂದೀನಂದ್ರೆ ಇವತ್ತು, ಯಾವುದೇ ಕಾರಣಕ್ಕೂ ಅಂತಹ ನೆಗೆಟಿವಿಟಿಯಿಂದ, ಅಂತಹ ಮಾತುಗಳಿಂದ ನೀವು ಹಿಂದುಳಿಬೇಡ್ರಿ. ಆಮೇಲೆ ಎಲ್ಲಿವರೆಗೂ ಕೂಡ ನಿಮ್ಮ ಮೇಲೆ ನಂಬಿಕೆ ಇರುತ್ತೋ ಅಲ್ಲಿವರೆಗೂ ಕೂಡ ಈ ಒಂದು ಗೌರ್ಮೆಂಟ್ ಜಾಬು ಅಥವಾ ಈ ಒಂದು ಹುದ್ದೆಯಿಂದ ನಿಮ್ಮನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗಲ್ಲ ಅಥವಾ ಸ್ಟಾಪ್ ಮಾಡೋಕ್ಕಾಗಲ್ಲ ನೋಡ್ರಿ. ಇದು ಮಾತ್ರ ನಾನು ಹೇಳಬಲ್ಲೆ. ಪ್ರೆಸೆಂಟ್ ಯಾರ್ಯಾರು ಜಾಬ್ ಆಗೈತಲ್ಲ ಅವರೆಲ್ಲರೂ ಕೂಡ ಇದೇ ಫಾಲೋಅಪ್ ಮಾಡೋದು. ಅವ್ರೇನು ದೊಡ್ಡ ಇಲ್ಲಿ ಜಾದು ಮಾಡಲ್ಲ. ಅವ್ರು ಪದೇ ಪದೇ ಅಂದ್ಕೊಳ್ತಾರೆ, ಈ ವರ್ಷ ಇಲ್ಲಿ ಹೋದರೆ ನೆಕ್ಸ್ಟ್ ವರ್ಷ ನಾನು ಮಾಡಿಕೊಳ್ಳೇಬೇಕು, ಈ ಎಕ್ಸಾಮ್ ಪಾಸ್ ಆಗದೆ ಹೋದರೆ ನಾನು ನೆಕ್ಸ್ಟ್ ಎಕ್ಸಾಮ್ ಪಾಸ್ ಆಗಲೇಬೇಕು, ಮಾಡಿಕೊಳ್ಳೇಬೇಕು, ಮನೇಲಿ ಇಷ್ಟು ಜವಾಬ್ದಾರಿ ಇದ್ದಾವೆ, ನನ್ನ ಹೆತ್ತಂತಹ ತಂದೆ ತಾಯಿಗಳು ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಇನ್ನು ಮದುವೆ ಆಗುವಂಥ ತಂಗಿ ಇದ್ದಾಳೆ. ಸೊ ಈ ರೀತಿಯಾಗಿರ್ತಕ್ಕಂತಹ ಅವ್ರ ಮೈಂಡ್ಸೆಟ್ಟು ಡೇ ಬೈ ಡೇ ಏನಾಗುತ್ತಾ ಪಾಸಿಟಿವ್ ಕಡೆ ತಿರುಗುತ್ತಾ. ಓಕೆನಾ, ನಾ ಯಾರಿಗೆ ಹೇಳಕತ್ತೀನಿ, ಎಲ್ಲ ಜಾಬ್ ಬಿಟ್ಟು ಇದಕ್ಕೋಸ್ಕರ ಕುಂತು ಯಾರು ಒತ್ತೋಡು ಅವ್ರಿಗೋಸ್ಕರ ಹೇಳಕತ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಸ್ನೇಹಿತರು ಒಂದು ಯಾವುದೋ ಟೀಚಿಂಗ್ ಮಾಡಿದೆ ಅಥವಾ ಯಾವುದೋ ಒಂದು BEd ಮಾಡ್ತಿರ್ತಾರೆ, ಅಥವಾ ಯಾವುದೋ ಒಂದು ಸ್ಕೂಲಿಗೆ ಹೋಗ್ತಿರ್ತಾರೆ, ಅಥವಾ ಇನ್ನೊಂದು ಯಾವುದೋ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿರ್ತಾರೆ, ಅಥವಾ ಇನ್ನೊಂದು ಯಾವುದೋ ಫೈನಾನ್ಸಲ್ಲಿ ಮಾಡ್ತಿರ್ತಾರೆ. ಅಲ್ಲೊಂದು 4 ತಾಸು ಓದಿದ್ನೆ, ಇಲ್ಲೊಂದು 4 ತಾಸು ಓದಿದ್ನೆ, ಎಂಟೈರು ಅವ್ರದ್ದು ಹೆಂಗೆ ಆಗ್ಬಿಡುತ್ತಂದರೆ ಅದೂ ಆಗಲಿಲ್ಲ ಇದೂ ಆಗಲಿಲ್ಲ, ಅತ್ತಗಡೆ ಹೋಗಲಿಲ್ಲ ಇತ್ತಗಡೆ ಹೋಗಲಿಲ್ಲ, ಎರಡೂ ಕಾಲ ಮೇಲೆ ನಡ್ತಿರ್ತಾರೆ ಅವರು. ಅವ್ರಿಗೆ ಏನು ಸಮಸ್ಯೆ ಇರಲ್ಲ ರೀ, ಸಮಸ್ಯೆ ಇರ್ತತೆ, ಆದರೆ ಮಾಡಿಕೊಳ್ಳೇಬೇಕು ಅಂತ ಅನಿಸೋದು ಎಕ್ಯುರೇಸಿ ರೇಟ್ ಭಾಳ ಕಮ್ಮಿ ಇರುತ್ತೆ ಅವ್ರಿಗೆ. ಜಾಬ್ನ ನೀವು ಮಾಡಿಕೊಳ್ಳೇಬೇಕು. ಅವ್ರಿಗೆ ಹೆಂಗೆ ಬೀಳುತ್ತೆ ಮೈಂಡ್ಸೆಟ್ಟು ಬರ್ತಾ ಇರಲಿ ಬಿಡಪ್ಪ, ಏನಾಯಿತು ಹೆಂಗೋ ಇದು ಮಾಡಾಕತ್ತೀನಿ, ಅದು ಆದ್ರೇನು ಬಿಟ್ರೇನು ಇದಾದರೂ ಕೂಡ ಇರ್ತಲ್ಲ ಜೀವನ ನಡೆಸೋಕ್ಕೆ, ಅಥವಾ ಇನ್ನೊಂದು ಯಾವುದೋ ಮಾಡೋಂಬಿಡು ಅಂತ ಈ ಮೈಂಡ್ಸೆಟ್ಟಲ್ಲಿ ಅವರು ತಮ್ಮ ಒಂದು ಜೀವನ ತಾವೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನಾಳೆ ಅರ್ಥ ತಂದ್ಕೊಳ್ಳೋದು. ಸೊ ಇಲ್ಲಿ ನೀವೇನು ಮಾಡ್ಬೇಕಪ್ಪ ಅಂದರೆ, ನಿಮಗೆ ಕುತ್ತಿಗೆ ಬರೋವ್ರಿಗೂ ಕೂಡ ಸಾಕು, ಈ ಜೀವನ ಸಾಕು, ನನ್ನಿಂದ ಆಗಲ್ಲ ಅನ್ನೋವರೆಗೂ ಕೂಡ ಸ್ಟಡಿ ಮಾಡಿರಿ. ಯಾವುದೇ ಕಾರಣಕ್ಕೂ ಈ ವರ್ಷ ಆಗಿಲ್ಲ, ನೆಕ್ಸ್ಟ್ ಆಗೋದೇ ಇಲ್ಲ ನಮ್ಮ ಮೈಂಡ್ಸೆಟ್ ಬರಬಾರ್ದು. ಓಕೆನಾ, ಈಗ ಜಾಬ್ ಆದವ್ರು ಅವರು ಪದೇ ಅಂದ್ಕೊಳ್ಳೋದು, ನಾನು ಈ ವರ್ಷ ಆಗಲಿಲ್ಲ ನೆಕ್ಸ್ಟ್ ವರ್ಷ ಮಾಡ್ಕೊಳ್ತೀನಿ, ಮಾಡ್ಕೊಳ್ತೀನಿ, ನಾವು ಮಾಡ್ಕೊಳ್ಳೇಬೇಕು ಅಂತ ಎವ್ರಿ ಡೇ, ಎವ್ರಿ ಸೆಕೆಂಡ್, ಎವ್ರಿ ಅವರು ಕೂಡ ಅವರು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಿರ್ತಾರೆ. ಹೆಂಗಾದರೂ ಮಾಡಿ ಈ ಸಾರಿ ಜಾಬ್ ಮಾಡ್ಕೊಳ್ಳೇಬೇಕಪ್ಪ, ಇಲ್ಲಾಂದ್ರೆ ನನಗೆ ಮರ್ಯಾದಿಲ್ಲ, ಇಲ್ಲಾಂದ್ರೆ ನನಗೆ ರೆಸ್ಪೆಕ್ಟ್ ಇಲ್ಲ. ಅವರು ತಮ್ಮನ್ನು ತಾವು ಮೋಟಿವೇಟ್ ಮಾಡ್ಕೊಳ್ತಾರೆ. ಆಮೇಲೆ ತಮ್ಮ ಮೇಲೆ ತಮಗೆ ನಂಬಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಎಕ್ಸಾಮಲ್ಲಿ ಫೇಲ್ ಆದಾಗ ಅವರು ಡಿಪ್ರೆಷನ್ ಹೋಗ್ತಾರೆ. ಆಮೇಲೆ ಈ ಯಾರು ಇಲ್ದಾಗ ಒಬ್ಬರೇ ಅಳ್ತಾರೆ. ಈ ನೋವನ್ನು ಯಾರ ಮುಂದೆ ಹೇಳ್ಕೊಳಕ್ಕಾಗದೆ ಆ ನೋವನ್ನು ತಡ್ಕೊಂಡು ಬದುಕ್ತಾರೆ. ಒಂದು ಹೊತ್ತು ಊಟ ಮಾಡಿದೇನೋ ಬಿಟ್ಟರೇನೋ ಅಟ್ಲೀಸ್ಟ್ ನಾನು ಓದಲೇಬೇಕು ಅಂತ ಛಲ ಬೆಳೆಯುತ್ತೆ. ಎಲ್ಲರದು ಅದೇ ಹಣೆ ಬರ. ಇಲ್ಲಿ ಯಾರೂ ಕೂಡ ಏನು ಇದ್ದಂಥವ್ರು ಏನೂ ಕೂಡ ಗೌರ್ಮೆಂಟ್ ಎಕ್ಸಾಮ್ ಓದಲ್ಲ. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮಕ್ಕಳೇ ಓದೋದು. ಓಕೆನಾ, ಇದನ್ನು ಸ್ವಲ್ಪ ತಲೆ ಇಟ್ಕೊರ್ಲಿ. ಓಕೆನಾ, ನಮ್ಮ ಮತ್ತೇನು ಸಜೆಷನ್ ಕೊಡಬೇಕು, ನಮ್ಮ ಸ್ನೇಹಿತರು ಕಾಮೆಂಟ್ಸ್ ಮಾಡಿದರು, ನಾನು 2 ವರ್ಷದಿಂದ ಓದ್ತಾ ಇದ್ದೀನಿ ಸರ್, ಆದರೂ ಕೂಡ ಗೌರ್ಮೆಂಟ್ ಜಾಬ್ ಆಗ್ತಿಲ್ಲ ಅಂತಂದೇಳಿ.
ನೋಡಿರಿ, ನಾವು ಎಲ್ಲಿವರೆಗೂ ಓದಬೇಕಂದ್ರೆ ಅಪ್ ಟು ಆರ್ಡ್ರ್ ಕಾಪಿ ಬರೋವರೆಗೂ ಓದಬೇಕು. ಎಸ್, ಇದು ಸತ್ಯ. ಅಲ್ಲಿವರೆಗೂ ಕೂಡ ನೀವು ಎಷ್ಟು ವರ್ಷ ಓದ್ತೀರಿ ಅದು ಮ್ಯಾಟ್ರ್ ಆಗಲ್ಲ. ಎಂಡ್ ಆಫ್ ದಿ ಡೇ ನೀವೆಲ್ಲಿ ರೀಚ್ ಆದ್ರಿ, ಏನನ್ನು ಪಡ್ಕೊಂಡ್ರಿ, ಅದೆಲ್ಲ ಮ್ಯಾಟ್ರ್ ಆಗಿಬಿಡುತ್ತೆ. ನೀವು 2 ವರ್ಷ 3 ವರ್ಷ ಕುಂತೋದ್ದು ಯಾವನೂ ಮಾತಾಡಲ್ಲ ರೀ. ನಿಮ್ಗೆ ಜಾಬ್ ಆಯಿತಾ, ಆಯ್ತು ನೋಡಪ್ಪ ಒಂದು ಜಾಬು, ಇಷ್ಟು ವರ್ಷ ಕುಂತೋದಿದ್ದ, ಆಯ್ತಪ್ಪ ಜಾಬು. ಆ ಒಂದು ಜಾಬ್ ಅನ್ನೋದು ಎಲ್ಲರಿಗೂ ಕೂಡ ಆನ್ಸರ್ ಸಿಗಬೇಕು. ಆ ಥರ ನೀವು ಮೈಂಡ್ಸೆಟ್ಟಲ್ಲಿ ನಿಮ್ಮ ಡೇನ ಸ್ಟಾರ್ಟ್ ಮಾಡಬೇಕು. ಓಕೆನಾ? ಸ್ವಲ್ಪ ಯಾವುದೇ ಕಾರಣಕ್ಕೂ ಹಿಂದೆ ಮಾತ್ರ ಹೋಗಬೇಡ್ರಿ. ಯಾವುದೇ ಕಾರಣಕ್ಕೂ ನನ್ನಿಂದ ಆಗಲ್ಲ, ಮುಗೀತು. ನನ್ನ ಸ್ನೇಹಿತರೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನನ್ನ ಸ್ನೇಹಿತರು ಏನು ಮಾಡಿದ್ರು, 1 ವರ್ಷ ಓದಿದ್ರು ನನ್ನ ಜೊತೆಗೆ. ಆಗಲ್ಲಪ್ಪ ಅಂತಂದೇಳಿ ಅವ್ರು ಏನು ಮಾಡಿದ್ರು, ಫ್ಯಾಮಿಲಿ ಪ್ರಾಬ್ಲಮ್ ಇರ್ತದೆ. ಮನಿ ನಡೀತಿರ್ತದೆ, ನಾವು ಇಲ್ಲದೆ ಹೋದರೂ ಕೂಡ ಮನಿ ಹೇಗೋ ನಡೀತಿರ್ತದೆ. ಆದರೆ ಮೈಂಡ್ಸೆಟ್ಟಲ್ಲಿ ಏನು ಬೆಳೆದ್ಬಿಡುತ್ತೆ, ನನ್ನ ಕಡೆಯಿಂದ ನೋಡೋಕ್ಕಾಗ್ತಿಲ್ಲಪ್ಪ, ಅಷ್ಟು ಅವ್ರು ಕಷ್ಟಪಡ್ತಿದ್ದಾರೆ, ನಾವು ಏನಾದರೂ ಹೆಲ್ಪ್ ಮಾಡಲೇಬೇಕು ಅಂತ ಈ ಮೈಂಡ್ಸೆಟ್ಟಲ್ಲಿ ಏನು ಮಾಡ್ತೀವಿ, ನಾವು ಒಂದು ಹೆಜ್ಜೆನ ಹಿಂದಕ್ಕೆ ಇಟ್ಬಿಡ್ತೀವಿ. ಹೌದು, ಆ ಒಂದು ಕ್ಷಣ ಅದು, ಆ ಒಂದು ಸಂದರ್ಭ ಅದು, ಆದರೆ ಅದೇ ಶಾಶ್ವತ ಇರಲ್ಲ. ನಮ್ಮ ಮನೆಯ ಪರಿಸ್ಥಿತಿ ನೋಡಿ ಹಿಂದೆ ಇಡುವ ಹೆಜ್ಜೆ ಏನಿರ್ತಲ್ಲ, ಆ ಒಂದು ಕ್ಷಣಿಕರೇ ಅದು. 1 ತಿಂಗಳ 2 ತಿಂಗಳ ಆ ಒಂದು ಸದ್ಯದ ಮಟ್ಟಿಗೆ ಬೆಕ್ಕದ ಮಾಡಿ ಹೆಂಗೋ ನೀಗಿಸ್ಬೋದು. ಆದರೆ ನಾವು ಏನು ಎಲ್ಲ ಮುಗೀತು ಅನ್ನೋ ರೇಂಜಿಗೆ ನಮ್ಮ ಇದರಿಂದನೇ ಹೊರಗುಳ್ಬಿಡ್ತೀವಿ. ನಮ್ಮ ಒಂದು ಗುರಿನ ನಾವು ಮರೆತು ಬಿಡ್ತೀವಿ. ಸೊ ಗುರಿ ಮರಿಬೇಡ್ರಿ. ಈ ವರ್ಷ ಆಗಲಿಲ್ಲ, ಓಕೆ, ನೀವೇನು ತಪ್ಪು ಮಾಡಿದ್ರಿ ಅದನ್ನು ಸರಿಪಡಿಸ್ಕೊಂಡು ನೆಕ್ಸ್ಟ್ ಹೋಗ್ರಿ. ಯಾವುದೂ ವರ್ಷವೂ ಆಗಲಿಲ್ಲ, ಅವಾಗ ಏನು ತಪ್ಪು ಮಾಡಿದ್ರಿ, ನೆಕ್ಸ್ಟ್ ಹೋಗ್ರಿ. ಅದೂ ಆಗಲಿಲ್ಲ, ನೆಕ್ಸ್ಟ್ ಟ್ರೈ ಮಾಡಿರಿ. ಯಾವುದೇ ಕಾರಣಕ್ಕೂ ನನ್ನಿಂದ ಆಗಲ್ಲ ಅಂತಂದೇಳಿ ಹಿಂದೆ ಹೆಜ್ಜೆ ಮಾತ್ರ ಇಡಬೇಡ್ರಿ. ಮತ್ತು 2 ಹೆಜ್ಜೆ ಇಡೋಕೆ ಹೋಗ್ಬೇಡ್ರಿ. 2 ಹೆಜ್ಜೆ ಮೀನ್ಸ್ 2 ದೋಣಿಗಳ ಮೇಲೆ ಕಾಲಿಡಬೇಡ್ರಿ. ಒಂದು ಇದು ಮಾಡಿದ್ನ್ಯಾ ಯಾವುದೇ ಕಾರಣಕ್ಕೂ ಅವ್ರ ಎಕ್ಯುರೇಸಿ ರೇಟ್ ಭಾಳ ಕಡಿಮೆ. ಆಗ್ತಾರೆ ಇಲ್ಲ ಅನ್ನಲ್ಲ, ಜಾಬ್ ಮಾಡ್ಕೊಂಡು ಓದೋರು ಕೂಡ ಆಗ್ತಾರೆ ಇಲ್ಲ ಅನ್ನಲ್ಲ. ಆದ್ರೆ ಎಕ್ಯುರೇಸಿ ಭಾಳ ಕಡಿಮೆ ಇರುತ್ತೆ. ಯಾವಾಗ ನೀವು ಎಲ್ಲ ಬಿಟ್ಟು ಇದಕ್ಕೆ ಕುಂತು ಓದಿದಾಗ ನಿಮ್ಮ ಫೋಕಸ್ 100% ಆಗುತ್ತೆ. ಆವಾಗ ನಿಮ್ಮ ಗುರಿನ ನೀವು ಈಸಿಯಾಗಿ ಮುಟ್ತೀರಿ. ಓಕೆನಾ? ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿರಿ. ಕ್ಲಾಸ್ ಇದೇ ರೀತಿ ಮಾಡೋಕ್ಕಂತ ಟ್ರೈ ಮಾಡ್ತೀನಿ. ಕ್ಲಾಸ್ ಮಾಡೋಕ್ಕೆ ಯಾವುದೇ ರೀತಿಯಾಗಿ ಬೋರ್ಡ್ ಫೆಸಿಲಿಟಿ ಇಲ್ಲ. ನೋಡಂಬ್ರಿ ಯಾವ ರೀತಿ ಕ್ಲಾಸ್ ಮಾಡಬೇಕು ಅಂತ ನೆಕ್ಸ್ಟ್ ನೋಡ್ತೀನಿ. ನೀವು ಯಾವುದೇ ಕಾರಣಕ್ಕೂ ಗುಂದಬೇಡ್ರಿ. ನೆಗೆಟಿವ್ ಮೈಂಡ್ಸೆಟ್ಟಿಂದ ಹೊರಗೆ ಬರ್ರಿ. ಸತತವಾಗಿ ಪ್ರಯತ್ನ ಮಾಡಿರಿ. ನಾನು ಪದೇ ಹೇಳೋದು ಇಷ್ಟೇ, ಇವಾಗ ಪ್ರೆಸೆಂಟ್ ಯಾರ್ದು ಜಾಬ್ ಆಗೈತೆ ನೋಡು, ಅವ್ರು ಯಾರೂ ಕೂಡ ನನ್ನಿಂದ ಆಗಲ್ಲ ಅಂತಂದೇಳಿ ಅವ್ರು ಹಿಂದಕ್ಕೆ ಹೋಗಿಲ್ಲ. ನನ್ನಿಂದ ಈ ಜಾಬ್ ನಮಗೆ ಅಲ್ಲ ಅಂತಂದೇಳಿ ಅವ್ರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕ್ ಮಾಡಿಲ್ಲ. 1 ವರ್ಷ ಆಗಿಲ್ಲ ಅಂದರೂ ನೆಕ್ಸ್ಟ್ ವರ್ಷ ನಾನು ಟ್ರೈ ಮಾಡ್ತೀನಿ ಅಂತಂದೇಳಿ ಯಾವನು ಮುನ್ನುಗ್ಗಿ ಹೋಗ್ಯಾರಲ್ಲ, ಯಾರ ಆತ್ಮಸ್ಥೈರ್ಯ, ಯಾರು ಅವ್ರ ಮೇಲೆ ನಂಬಿಕೆ ಇತ್ತಲ್ಲ, ಯಾರು ಯಾವ ಜನ ಏನು ಹೇಳಿದ್ರೂ ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲಪ್ಪ, ನನ್ನ ಮೇಲೆ ನಮ್ಮ ನಂಬಿಕೆ ಇದೆ ಅಂತಂದೇಳಿ ಯಾವನು ಮುಂದುಗ್ಗಿ ಹೋಗ್ಯಾರಲ್ಲ, ಅವರೇ ಇವತ್ತು ಸಾಧನೆ ಮಾಡಿರೋದು. ಅದೆಲ್ಲ ನಿಮ್ಮ ಮೈಂಡ್ಸೆಟ್ ಇರಲಿ. ಓಕೆ, ಯಾವುದೇ ಕಾರಣಕ್ಕೂ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ನಿಮ್ಮ ಒಂದು ಏನ್ರಿ ಫೋಕಸ್ನ ಜೋರು ಮಾಡಿರಿ. ಓಕೆ, ಯಾವುದೇ ಕಾರಣಕ್ಕೂ ನನ್ನಿಂದ ಆಗಲ್ಲ ಅಂತಂದೇಳಿ ಮಾತ್ರ ಹಿಂದಕ್ಕೆ ಇಡಬೇಡ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೇನಾದರೂ ಇದಿದ್ದರೆ ಕಾಮೆಂಟ್ಸ್ ಮಾಡಿರಿ, ನೆಕ್ಸ್ಟ್ ಹೇಳಮ್ಮ. ಓಕೆ, ಥ್ಯಾಂಕ್ ಯು. ಯಾವಂದೇ ಆಗಿರಲಿ ಅನ್ಸೋರು ನಾವಾಗಿರಬೇಕು.